ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ಈದ್ ಉಲ್ ಅಜಾ ಹಬ್ಬದ ಶುಭಾಶಯಗಳನ್ನು ಮೊದಲನೆಯದಾಗಿ ಕೋರ್ತಾ ಇದ್ದೇನೆ. ಜಗತ್ತಿನೆಲ್ಲೆಡೆ ಇಂದು ಮತ್ತು ನಾಳೆ ಬಕ್ರೀದ್ ಹಬ್ಬವನ್ನು ಮುಸಲ್ಮಾನ್ ಬಾಂಧವರು ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಈ ಒಂದು ಹಬ್ಬವು ನಾಡಿನ ಎಲ್ಲ ನಾಗರಿಕರಿಗೆ ಒಳಿತನ್ನು ತರಲಿ ಎಂಬುದಾಗಿ ನಮ್ಮೆಲ್ಲರ ಆಶಯ. ಯಾವುದೇ ಕಾರಣಕ್ಕೂ ಯಾವುದೇ ಹಬ್ಬಗಳು, ಯಾವುದೇ ಧರ್ಮೀಯರ ಹಬ್ಬಗಳಾದರೂ ಕೂಡ ಅದೊಂದು ಅಶಾಂತಿಯ ವಾತಾವರಣದಲ್ಲಿ, ಅದೊಂದು ಭಯದ ವಾತಾವರಣದಲ್ಲಿ ಆಚರಿಸುವಂತಹ ಪರಿಸ್ಥಿತಿ ಯಾವತ್ತೂ ನಿರ್ಮಾಣ ಆಗಬಾರದು. ಇದು ಎಲ್ಲರ ಕಾಳಜಿ. ಈ ಒಂದು ಸಂದರ್ಭದಲ್ಲಿ ಭಾರತೀಯರ ಅಂತ ನಾವು, ನಮ್ಮ ದೇಶ ಅಂತ ಹೇಳಿದರೆ ಬಹಳ ವಿಶೇಷಪೂರ್ಣವಾದಂತಹ, ವೈಶಿಷ್ಟ್ಯಪೂರ್ಣವಾದಂತಹ, ವೈವಿಧ್ಯಪೂರ್ಣವಾದಂತಹ ಒಂದು ದೇಶ. ಇಲ್ಲಿ ಹಲವಾರು ಸಂಸ್ಕೃತಿಗಳು, ಹಲವಾರು ನಾಗರಿಕತೆಗಳು, ಹಲವಾರು ವಿಚಾರಗಳು, ಬೇರೆ ಬೇರೆ ಜಾತಿ ಧರ್ಮೀಯರು ವಾಸಿಸುತ್ತಿರುವಂತಹ ಒಂದು ವಿಶೇಷವಾದಂತಹ ದೇಶ. ಇಲ್ಲಿ ನಾವು ಯಾವುದೇ ಆಚರಣೆಗಳಿರ್ಬೋದು ಅಥವಾ ನಮ್ಮ ಬೇರೆ ಬೇರೆ ವಿಚಾರಗಳಿರ್ಬೋದು, ಎಲ್ಲವನ್ನು ನಾವು ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಸರ್ಕಾರಗಳು ನೀಡುವಂತಹ ಏನು ಗೈಡೆನ್ಸ್ ಇದೆಯೋ ಅದನ್ನು ಪಾಲಿಸಿ ನಾವು ಆಚರಣೆ ಮಾಡಬೇಕಾದಂತಹ ಪರಿಸ್ಥಿತಿ. ಅದು ನಮ್ಮ ಇಂಡಿಯಾ ಅಂತ ಇಲ್ಲ, ಯಾವುದೇ ದೇಶಗಳಿರಬಹುದು, ಆ ದೇಶಗಳ ಸರ್ಕಾರಗಳು ಪ್ರಜೆಗಳ ಒಳಿತಿಗಾಗಿ ದೇಶದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನಿಲ್ಲಿಸಬೇಕೆಂಬ ಕಾರಣಕ್ಕಾಗಿ ಕೆಲವೊಂದು ಕಟ್ಟುಕಟ್ಟಳೆಗಳನ್ನು ನಮಗೆ ಅವರು ನೀಡಿದರೆ ಅದನ್ನು ನಾವು ಪಾಲಿಸಲಿಕ್ಕೆ ನಾವು ಬದ್ಧರಾಗಿರಬೇಕು. ಅದು ಇಸ್ಲಾಂ ಧರ್ಮದ ಕೂಡ ಒಂದು ಪದ್ಧತಿಯಲ್ಲಿ, ಇಸ್ಲಾಂ ಧರ್ಮದ ಆದೇಶ ಕೂಡ ಅದೇ ಆಗಿರ್ತದೆ. ಅತಿಯುಲ್ಲಾಹ ವ ಅತಿಯುರ್ ರಸೂಲ ವ ಉಲಿಲ್ ಅಮ್ರಿ ಮಿಂಕುಂ. ನೀವು ಅಲ್ಲಾಹನಿಗೆ ಮತ್ತು ನಿಮ್ಮ ಪ್ರವಾದಿಯವರಿಗೆ ಮತ್ತು ನಿಮ್ಮನ್ನು ಆಡಳಿತ ನಡೆಸುತ್ತಿರುವಂತಹ ನಿಮ್ಮ ಅಧಿಕಾರಿಗಳಿಗೆ ಕೂಡ ನೀವು ಅನುಸರಣೆಯನ್ನು ತೋರಬೇಕು ಎಂಬುದಾಗಿ. ಆದ್ದರಿಂದ ಇವತ್ತು ನಮ್ಮ ದೇಶದಲ್ಲಿ ಕೆಲವೊಂದು ವಿಶೇಷವಾದಂತಹ ಒಂದು ಸಾಮಾಜಿಕ ವಾತಾವರಣದಲ್ಲಿ ಸರ್ಕಾರಗಳು ಇಲ್ಲಿ ಕೆಲವೊಂದು ರೀತಿ ರಿವಾಜುಗಳನ್ನು ನಮಗೆ ಕಲ್ಪಿಸಿಕೊಟ್ಟಿದೆ. ಅದನ್ನು ನಾವು ಪಾಲಿಸಬೇಕಂತ ಅನಿವಾರ್ಯತೆ ನಮ್ಮ ಮುಂದಿದೆ. ಮುಸಲ್ಮಾನ್ ಬಾಂಧವರಲ್ಲಿ ಈ ಒಂದು ಸಂದರ್ಭದಲ್ಲಿ ನನ್ನ ಕಳಕಳಿಯ ಮನವಿ ಏನಂತ ಕೇಳಿದರೆ, ನಾಳಿನ ದಿನ ಈದ್ ಉಲ್ ಅಜಹಾ ಆಚರಣೆಯ ವೇಳೆ ನಾವು ನಮ್ಮ ನಾಡಿನಲ್ಲಿ ಏನು ಕಾನೂನುಗಳಿದೆಯೋ ಅದನ್ನು ಪಾಲಿಸಿ ನಾವು ಹಬ್ಬಗಳನ್ನು ಆಚರಿಸಬೇಕು. ಯಾವತ್ತೂ ಕೂಡ ನಮಾಜಿ ಮಾಡುವ ವೇಳೆ, ಈದ್ಗಾಗಳಲ್ಲಿ ಅಥವಾ ಬೇರೆ ಯಾವುದೇ ಕಡೆಗಳಲ್ಲಿ ನಮಾಜ್ ಮಾಡುವ ವೇಳೆ ಜನರ ಏನೋ ದಾರಿಯಲ್ಲಿ, ರಸ್ತೆಯಲ್ಲಿ ನಿಂತುಕೊಂಡು ನಮಾಜಿ ಮಾಡಿ ಅಲ್ಲಿ ಬ್ಲಾಕ್ ಮಾಡುವಂತಹ ಒಂದು ಪರಿಸ್ಥಿತಿ ಆಗಬಾರದು. ಅದೇ ರೀತಿ ನಾವು ಕುರ್ಬಾನಿ ಅರ್ಪಿಸುವಾಗ ಸಾಧ್ಯವಾದಷ್ಟು ಎಲ್ಲರೂ ಕೂಡ ಕುರಿ ಅಥವಾ ಮೇಕೆ ಇದನ್ನು ಬಲಿಯರ್ಪಿಸಲಿಕ್ಕೆ ಸಿದ್ಧರಾಗಿರಬೇಕು. ಗೋವುಗಳನ್ನು ಸಾಧ್ಯವಾದಷ್ಟು ಅದನ್ನು ಬದಿಗಿಟ್ಟು ಗೋವುಗಳನ್ನು ಬಲಿ ಕೊಡದೆ, ನಮ್ಮ ದೇಶದ ಹಿಂದೂ ಬಾಂಧವರು ನಮಗೆಲ್ಲ ಗೊತ್ತಿದೆ, ಅವರ ಒಂದು ಪೂಜನೀಯ ವಸ್ತು ಈ ಗೋವುಗಳು. ಅವರ ಒಂದು ವಿಶ್ವಾಸಕ್ಕೆ ಧಕ್ಕೆಯಾಗುತ್ತದೆ, ಅವರ ಒಂದು ಮನಸ್ಸಿಗೆ ಘಾಸಿಯಾಗ್ತದೆ ಎಂಬುದು ಅವರ ಅಳಲು. ಆದ್ದರಿಂದ ಅವರ ಒಂದು ವಿಶ್ವಾಸವನ್ನು ಮನ್ನಿಸಿ ನಾವು ಏನು ಆ ದನ ಕರುಗಳನ್ನು ಬಲಿ ಕೊಡದೆ ಬರೀ ಮೇಕೆ ಮತ್ತು ಕುರಿಗಳನ್ನು ಬಲಿ ಕೊಡಲಿಕ್ಕೆ ಮುಂದಾದರೆ ನಮಗೆ ಅದು ಒಳ್ಳೆಯ ರೀತಿಯಲ್ಲಿ ಅದನ್ನು ನಾವು ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ದರೆ ಕೆಲವೊಂದು ಸಂದರ್ಭದಲ್ಲಿ ಪೊಲೀಸರು ಬಂಧಿಸುವುದು, ಪೊಲೀಸರು ಅಟ್ಯಾಕ್ ಮಾಡುವುದು, ಅದೇ ರೀತಿ ಬೇರೆ ಬೇರೆ ಸಂಘಟನೆಯವರು ಅದನ್ನು ತಡೆಯುವುದು, ಈ ರೀತಿಯಾಗಿ ನಮಗೆ ಅದರ ಅಗತ್ಯ ಇಲ್ಲ. ಇಸ್ಲಾಂ ಧರ್ಮದಲ್ಲಿ ಕೂಡ ತೊಂದರೆ ಆಗುವುದಾದರೆ, ನಿಮ್ಮ ಏನು ಐಚ್ಛಿಕ ಸುನ್ನತ್ ಕಾರ್ಯ ಆದಂತಹ ಯಾವುದಾದರೂ ವಿಚಾರಗಳನ್ನು ಮಾಡಲಿಕ್ಕೆ ಅಲ್ಲಿ ಅಡ್ಡಿಯಾಗುವುದಾದರೆ, ಅದು ಸರ್ಕಾರದ ಕಾನೂನಿಗೆ ವಿರೋಧ ಆಗುವುದಾದರೆ ಅದನ್ನು ಮಾಡದೆ ಬೇರೆ ಒಳ್ಳೆಯ ರೀತಿಯ ಮಾರ್ಗವನ್ನು ನೀವು ಅವಲಂಬಿಸಬೇಕು ಎಂಬುದಾಗಿ ಇಸ್ಲಾಂ ಧರ್ಮ ಕೂಡ ನಮಗೆ ಹೇಳಿದೆ. ಆದ್ದರಿಂದ ನಾವು ಬಹಳ ಜಾಗರೂಕರಾಗಿ ಅನಗತ್ಯವಾಗಿ ಕೇಸು ಕಾರ್ಯಗಳನ್ನೆಲ್ಲ ನಮ್ಮ ಮೈ ಮೇಲೆ ಎಳೆದುಕೊಳ್ಳುವಂತಹ ವ್ಯವಸ್ಥೆ ಇಲ್ಲಿ ಆಗಬಾರದು.
ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಎಲ್ಲರಿಗೂ ಒಳಿತಾಗುವ ರೀತಿಯಲ್ಲಿ, ಎಲ್ಲರಿಗೂ ನೆಮ್ಮದಿಯಾಗುವ ರೀತಿಯಲ್ಲಿ ನಾವು ಈದ್ ಉಲ್ ಅಜ್ಹಾ ಹಬ್ಬವನ್ನು ಆಚರಿಸುವಂತಹ ಒಂದು ಪದ್ಧತಿಯನ್ನು ನಾವು ಇಟ್ಟುಕೊಳ್ಳಬೇಕು. ಅದೇ ರೀತಿ ವಿಶೇಷವಾಗಿ ಈ ಒಂದು ಹಬ್ಬದ ಒಂದು ಮಜಾ ಏನು, ಅದರಲ್ಲಿ ನಾವು ನಮ್ಮ ಯುವಕರು ವಿಶೇಷವಾಗಿ ಬೈಕಿನಲ್ಲಿ ರೈಡ್ ಮಾಡುವುದು, 2-3 ಜನರನ್ನೆಲ್ಲ ಕುಳ್ಳಿರಿಸಿ, ಅದೇ ರೀತಿ ಹೆಲ್ಮೆಟ್ ಧರಿಸದೆ ಈಗ ಸ್ಪೀಡ್ ಆಗಿ ವಾಹನವನ್ನು ಓಡಿಸಿದ್ದು ಎಲ್ಲವನ್ನು ನಾವು ನಮ್ಮ ಹೆತ್ತವರು ಮಕ್ಕಳಿಗೆ ಬಹಳಷ್ಟು ಜಾಗರೂಕತೆಯನ್ನು ಅವರಿಗೆ ಹೇಳಬೇಕು. ಒಳ್ಳೆಯ ರೀತಿಯಲ್ಲಿ ಈದ್ ಉಲ್ ಅಜ್ಹಾ ಹಬ್ಬವನ್ನು ಆಚರಿಸಲಿಕ್ಕೆ ನಾವು ಮುಂದೆ ಬರಬೇಕು. ಯಾವತ್ತೂ ಕೂಡ ಅಶಾಂತಿಯ ಒಂದು ವಾತಾವರಣ ನಮ್ಮಿಂದಾಗಿ ಉಂಟಾಗಬಾರದು ಎಂಬುದನ್ನು ಈ ಒಂದು ಸಂದರ್ಭದಲ್ಲಿ ನನ್ನ ಎಲ್ಲ ಮಿತ್ರರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಈದ್ ಉಲ್ ಅಜ್ಹಾ ಹಬ್ಬದ ಪ್ರಯುಕ್ತ ನಿಮ್ಮ ಒಂದು ಶುಭಾಶಯಗಳು ನಿಮ್ಮ ನೆರೆಕರೆಯವರಿಗೆ, ಯಾವುದೇ ಧರ್ಮೀಯರಾಗಿರಬಹುದು, ನಿಮ್ಮ ನೆರೆಕರೆಯವರಿಗೆ ಅವರನ್ನು ನಿಮ್ಮ ಶುಭಾಶಯಗಳನ್ನು ತಿಳಿಸಿ, ನಿಮ್ಮ ಕುಟುಂಬವನ್ನು ಸಂದರ್ಶನ ಮಾಡಿ, ಒಳ್ಳೆ ರೀತಿಯಲ್ಲಿ ಬೇಗನೆ ಮಸೀದಿಗೆ ಹೋಗಿ ಎಲ್ಲ ಒಳ್ಳೆಯ ಕರ್ಮಗಳನ್ನೆಲ್ಲ ಮಾಡಿ ಅಲ್ಲಾಹನಿಗೆ ಹತ್ತಿರವಾಗಲಿಕ್ಕೆ ಶ್ರಮವಹಿಸಿ. ಎಲ್ಲರಿಗೂ ಮತ್ತೊಮ್ಮೆ ಈದ್ ಉಲ್ ಅಜ್ಹಾದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ.